ಹಲೋ ಫ್ರೆಂಡ್ಸ್, ಈ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಇಲ್ಲಿಗೊಂದ್ಸಲಿ ವಿಸಿಟ್ ಮಾಡಲೇಬೇಕಣ್ರಿ. ಯಾಕೆಂದರೆ ಇಲ್ಲೊಂಥರ ಈ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ತಿರುಪತಿ ಥರನೇ ಒಂದು ಲೆವೆಲ್ಲಿಗೆ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲೆಲ್ಲ ಸೆಟ್ ಹಾಕಿ ಮಾಡಿದ್ದಾರೆ, ಒಂದು ಲೆವೆಲ್ಲಿಗೆ ಕ್ರಿಯೇಟ್ ಮಾಡಿದ್ದಾರೆ ಅದೇ ಥರ. ಬಟ್ ಇವ್ರಿಗೆಲ್ಲ ಒಂದು ಟ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಆ ಥರ ದೇವ್ರನ್ನ ಇಲ್ಲಿ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿ ನಮಗೆಲ್ಲ ಇಲ್ಲಿ ತೋರಿಸ್ತಿದ್ದಾರಲ್ಲ, ಅದಕ್ಕೋಸ್ಕರ ನಾವು ಒಂದು ಇಲ್ಲಿ ಟ್ಯಾಂಕ್ಸ್ ಹೇಳಲೇಬೇಕು. ನೋಡಿ ಯಾವ ಥರ ಮಾಡಿದ್ದಾರೆ ಅಲ್ಲೆಲ್ಲ. ಒಂಥರ ಈ ದೇವ್ರನ್ನೇ ಈ ದರೆಗಿಳಿದು ಕರ್ಕೊಂಬಂದಿರೋ ಥರ ಒಂದು ಪ್ರತಿಷ್ಠಾಪನೆ ಮಾಡಿ ತೋರಿಸಿದ್ದಾರೆ ಅಲ್ಲೆಲ್ಲ. ಈ ಕಡೆಯಿಂದ ಒಳಗಡೆ ಹೋಗಬೇಕು ನೋಡ್ರಿ. ಇಲ್ಲಿದೆಯಲ್ಲ ಈ ಕಡೆ ಸೈಡೆಲ್ಲ ಅಂದರೆ ಒಳಗಡೆ ಇದು ಇನ್ಸೈಡು. ಮುಂದೆ ಆವಾಗಲೇ ನಾವು ನೋಡಿದ್ವಲ್ಲ ಅದೆಲ್ಲ ಫ್ರಂಟ್ ಇದೆ. ಇದು ಬ್ಯಾಕ್ ಸೈಡು ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆಗಡೆ ಒಂಥರ ಅಂದರೆ ದೊಡ್ಡದು ದೇವ್ರಗಳನ್ನೆಲ್ಲ ಇದು ಮಾಡಿ ನೋಡಿ ಸ್ಟೇಜ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಅದ್ರ ಬ್ಯಾಕ್ ಸೈಡು ಒಂಥರ ತಿರುಪತಿಲಿ ದೇವ್ರು ಕಾಣಿಸುತ್ತಲ್ಲ, ಸೊ ಆ ಥರನೇ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ಬಟ್ ನಾವು ಇವ್ರಿಗೆಲ್ಲ ಒಂದು ಟ್ಯಾಂಕ್ಸ್ ಹೇಳಲೇಬೇಕು. ಬಟ್ ನಾನು ಇನ್ನೊಂದೇನಂತ ಹೇಳೋದಂದರೆ ಇವತ್ತು ನೀವೆಲ್ಲ ವಿಸಿಟ್ ಮಾಡಿ ನೋಡಿ, ಸಾಕಾಗಿದೆ ಮಾತ್ರ ನೋಡೋದಕ್ಕೆ. ಒಳಗಡೆ ಎಲ್ಲ ಒಂಥರ ಈ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ನೋಡ್ದಂಗೆ ಆಗುತ್ತೆ. ಇಲ್ಲಿ ಹೋಗಿ ನೋಡಿದ್ರೆ ಒಂದು ಸಲ ವಿಸಿಟ್ ಮಾಡಿ ಎಲ್ಲ ನೀವು ಈ ಸೈಡ್ ಇರೋರು. ಅಂದರೆ ಈ ತೊಟ್ಲು ಕೆಳಗಡೆ ಎಲ್ಲ ಹೋಗ್ತಾರಲ್ಲ ಆ ಥರ ಎಲ್ಲ. ಬಟ್ ಇವರು ವರ್ಷ ಎಲ್ಲ ಸೇಮ್ ಇದೇ ಥರ ಸೆಟ್ ಹಾಕ್ಬಿಟ್ಟು ಮಾಡ್ತಾರಂತೆ ಇಲ್ಲಿ. ನಾನು ಲಾಸ್ಟ್ ಟೈಮು ಒಂದು ಸಲ ಬಂದಿದ್ದೆ, ಬಟ್ ನಾನು ಆವಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸಲ ವೀಡಿಯೋ ಮಾಡಿ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಬಟ್ ಇದೇ ನೋಡಿ ಒಳಗಡೆ, ಇದೆಲ್ಲ ಒಳಗಡೆ ಇರೋದು ನೋಡಿ. ಇಲ್ಲಿದೆಯಲ್ಲ ಇದು ತೊಟ್ಲು ಥರ. ಅದರ ಕೆಳಗಡೆಯಿಂದ ಇಲ್ಲಾಸಿಂದ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಬಂದು ಆ ತೊಟ್ಲು ಕೆಳಗಡೆ ಹಾಸಿ ಹೋಗ್ಬಿಟ್ಟು ಔಟ್ ಸೈಡು ನೋಡ್ಬೋದು. ನೋಡಿ ಇವಾಗ ಈ ಕಾಣಿಸ್ತಿದೆಯಲ್ಲ ಇದು ಇನ್ಸೈಡ್, ಅಂದರೆ ಆವಾಗಲೇ ತೋರಿಸಿದ್ನಲ್ಲ ಅದರಿಂದ ಬ್ಯಾಕ್ ಸೈಡ್ ಇರೋದು. ಸೊ ನೋಡಿ ಯಾವ ಥರ ಅಂದರೆ ತಿರುಪತಿಲಿ ನೋಡ್ತೀವಲ್ಲ ನಾವು, ಸೇಮ್ ಅದೇ ಥರ ಮಾಡಿದ್ದಾರೆ. ಅಂದರೆ ಒಳಗಡೆ ಎಲ್ಲ ದೀಪ ಅಲಂಕಾರ ಇರ್ಬೋದು, ದೇವ್ರು ಇರ್ಬೋದು, ಸೇಮ್. ಅಂದರೆ ಮೇಲ್ಗಡೆ ಎಲ್ಲ ಈ ಗೋಪುರ ಥರ ಸೆಟ್ ಹಾಕಿರೋದು ಸಖತ್ತಾಗಿ ಕಾಣುತ್ತೆ. ಒಳಗಡೆ ಮಾತ್ರ ಲೈಟ್ ಅರೇಂಜ್ಮೆಂಟ್ ಇರ್ಬೋದು. ಸೊ ಅದೆಲ್ಲ ನೋಡಿರಿ. ಈ ಕಡೆ ಒಳಗಿಂದ ಹೋಗ್ತಿದ್ರಲ್ಲ ಅದು ದೇವಸ್ಥಾನದ ಸುತ್ತ ಬರಬೇಕು ಹಿಂಗೆ ನೋಡಿ. ಇಲ್ಲಿಂದ ಒಳಗಡೆ ನೋಡಿ ಲೈಟ್ ಅರೇಂಜ್ಮೆಂಟೆಲ್ಲ ಯಾವ ಥರ ಮಾಡಿದ್ದಾರೆ. ಅಂದರೆ ಫುಲ್ಲು ಸೆಟ್ಟೆಲ್ಲ ಯಾವ ಥರ ಅಂದರೆ ಗೋಲ್ಡನ್ ಕಲರೇ ಇರೋದ್ರಿಂದ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತಿದೆ. ಒಂದು ಸಲ ವಿಸಿಟ್ ಮಾಡಿರಿ, ಸಖತ್ತಾಗಿದೆ. ಅಂದರೆ ಈಗ ಮಾಡಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದಾರಲ್ಲ, ಸೊ ಅವ್ರಿಗೆಲ್ಲ ಒಂದು ಟ್ಯಾಂಕ್ಸ್ ಹೇಳಲೇಬೇಕಲ್ವ ನಾವು. ಸೊ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಈ ಕಡೆಯಿಂದ ಹಿಂದೆಗಡೆಯಿಂದ ಬಂದು ನೋಡಿ ತೊಟ್ಲು ಅಂತ ಹೇಳಿದ್ನಲ್ಲ ಆವಾಗಲೇ, ಅಲ್ಲಿಂದ ಬ್ಯಾಕ್ ಸೈಡ್ ಅದು ದೇವರು ದರ್ಶನ ಮಾಡ್ಕೊಂಡು ಬಂದು ಅಲ್ಲಿ ಹಾಸಿ ಆ ತೊಟ್ಲು ಕೆಳಗಡೆ ಹಾಸಿ ಬರಬೇಕು. ಬಟ್ ಅದು ಹೆಂಗೆ ಆರ್ಗನೈಸ್ ಮಾಡಿದಾರಲ್ಲ ಅದೆಲ್ಲ ಒಂಥರ ನೋಡೋಕ್ಕೆ ಒಂಥರ ಖುಷಿ ಕಣ್ರಿ. ನೋಡಿರಿ ಎಲ್ಲ ಸುತ್ತಮುತ್ತ ದೇವರು ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ಅದೆಲ್ಲ ಸಾಕತ್ತಾಗಿದೆ. ಮತ್ತು ಅಲ್ಲಿಂದ ಔಟ್ ಸೈಡ್ ಬಂದಮೇಲೆ ನೋಡಿ ಸಜ್ಜಿಗೆ ಮತ್ತು ಲಾಡೂನು ಕೊಡ್ತಿದ್ದಾರೆ ಔಟ್ ಸೈಡು. ಚೆನ್ನಾಗಿದೆ. ಅಂದರೆ ಇದನ್ನೆಲ್ಲ ಅರೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಟ್ ಮಾಡಿದಾರಲ್ಲ. ಸೊ ಅದಕ್ಕೆ ನಾವು ಈ ಸೈಡ್ ಅಂದರೆ ನೀವು ಅವಾಗಲೇ ಫಸ್ಟ್ ನೋಡಿದ್ರಲ್ಲ ಅದ್ರ ಬ್ಯಾಕ್ ಸೈಡ್ ಇದನ್ನು ಮಾಡಿರೋದು. ಅಂದರೆ ತುಂಬ ಕತ್ಲೆ ಇದೆ, ಎಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿ ಅಂದರೆ ಆ ಥರ ಸೆಟ್ ಹಾಕಿ ದೇವಸ್ಥಾನದರನೇ ಮಾಡಿ ಅದರೊಳಗಡೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿರಿ. ಎಲ್ಲ ಇದು ಇನ್ಸೈಡ್ ಇರಲ್ಲ, ಆವಾಗಲೇ ತೋರಿಸಿದ್ನಲ್ಲ ಅದ್ರ ಬ್ಯಾಕ್ ಸೈಡ್ ಇರೋದು ಇದು. ಅಂದರೆ ಇಲ್ಲಿ ಲೈಟ್ ಫುಲ್ಲು ಸುತ್ತ ಕವರ್ ಮಾಡಿದ್ದಾರೆ. ಫುಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ ಇರೋದು ಇದೆಲ್ಲ. ಲೈಟ್ ಅರೇಂಜ್ಮೆಂಟಲ್ಲಿ ಅಂದರೆ ದೇವ್ರನ್ನ ಒಳಗಡೆ ಮಾಡಿ ಕತ್ಲೆ ಥರ ಮಾಡಿ, ತಿರುಪತಿಲಿ ಯಾವ ಥರ ಕತ್ಲೆ ಥರ ಇರುತ್ತೆ, ಆಮೇಲೆ ದೀಪ ಅಲ್ಲಿರುತ್ತೆ. ಸೊ ಆ ಥರ ದೇವ್ರು ಕಾಣಿಸ್ತಿರುತ್ತಲ್ಲ ಅದೇ ಥರ ಸೇಮ್ ಮಾಡಿದ್ದಾರೆ. ಬಟ್ ಏನು ಗೊತ್ತಾ, ಇಷ್ಟು ಮಾಡಿದಾರಲ್ಲ ಅದು ಖುಷಿ ಪಡಬೇಕಷ್ಟೆ.